ಸೊ ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗಲ್ಲಿ ನಾನು ಇಷ್ಟೊತ್ತಿನಲ್ಲಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ಬೆಳಗ್ಗೆಯಿಂದ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿರಲಿಲ್ಲ ಆ್ಯಂಡ್ ಓದ್ಕೊಂಡಿದ್ದೆ ಸ್ವಲ್ಪ ಎಕ್ಸಾಮ್ಗೆ. ಸೊ ಇವಾಗ ನಮ್ಮ ಡ್ಯಾಡಿ ಬಂದಿದ್ದಾರೆ. ಸ್ವಲ್ಪ ಆಚೆ ಹೋಗಬೇಕು, ATMಗೆ ಅಮೌಂಟ್ ಹಾಕಬೇಕು ಆ್ಯಂಡ್ ನಾನು ನಮ್ಮ ಡ್ಯಾಡಿ ಊಟಕ್ಕೆ ಹೋಗ್ತಾಯಿದ್ದೀವಿ ಆಚೆಗಡೆ. ಸೊ ಇವಾಗ ಅದನ್ನು ನಮ್ಮ ಡ್ಯಾಡಿ ಬರ್ತಾಯಿದ್ದಾರೆ, ಅಲ್ಲಿಗೆ ಹೋಗೋಣ. ಸೊ ಯಾರ್ಯಾರು ನನ್ನ ಚಾನಲ್ ಲೈಕ್ ಮಾಡಲು, ಶೇರ್ ಮಾಡಿಲ್ವೋ, ಸಬ್ಸ್ಕ್ರೈಬ್ ಮಾಡಲು, ಬೇಗ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಬನ್ನಿ ಹೋಗೋಣ. ಮೊನ್ನೆ ನಮ್ಮ ಡ್ಯಾಡಿ ಕೂತ್ಕೊಂಡು ಸಾಂಗ್ ಕೇಳ್ತಿದ್ದಾರೆ. ಏನು ಹೇಳ್ತೀರಿ ಹೇಳಿ? ಏನು ಹೇಳಲ್ಲ ಅಂತ ನಂಗೆ ಗೊತ್ತು. ನೀವು ನಾನು ಊಟ ಮಾಡ್ಬಿಟ್ಟು ಮಾತಾಡ್ತೀನಿ. ಸೊ ಗೈಸ್, ಆರ್ಡರ್ ಮಾಡಿದ್ದೀನಿ ತಂದೂರಿ ಫಿಶ್ ಟಿಕ್ಕಾ ಒಂದು, ಆಮೇಲೆ ಇನ್ನೊಂದು ಚಿಕನ್ ಏನೋ ಆರ್ಡ್ರ್ ಮಾಡಿದ್ದೀನಿ. ಹೊಸದಾಗಿ ಕಾಣಿಸ್ತಿತ್ತು, ಅದನ್ನು ತಿಂದಿರಲಿಲ್ಲ. ಸೊ ಅದನ್ನು ತಿನ್ನೋಣ, ಟ್ರೈ ಮಾಡೋಣ ಅಂತ ಅದನ್ನು ಆರ್ಡ್ರ್ ಮಾಡಿದ್ದೀನಿ. ತಿನ್ಕೊಂಡು ATM ಕಾರ್ಡ್ ತರೋದೇ ಮರ್ತೋದೆ, ದುಡ್ಡು ನಾನು ಡೆಪಾಸಿಟ್ ಮಾಡಬೇಕಾಯ್ತು. ಸೊ ಇವಾಗ ಹಂಗೆ ಬ್ಯಾಂಕ್ ಹತ್ರ ಹೋಗಿ ಸ್ವಲ್ಪ ಡೆಪಾಸಿಟ್ ಮಾಡಿ ಅಮೌಂಟ್ನ. ಸೊ ತಿನ್ನೋಣ, ಫಸ್ಟು ಬರಲಿ ತಿನ್ನೋಣ, ಅದು ತೋರಿಸ್ತೀನಿ ಏನು ತೊಗೊತೀವಿ ಅಂತ. ನಮ್ಮ ಡ್ಯಾಡಿ ಬಂದಾಗೆಲ್ಲ ಏನೂ ತಿನ್ನಲ್ಲ ಗೈಸ್. ಬಂದ್ಬಿಟ್ಟು ನನಗೆ ಹೇಳ್ತಾರೆ ತಿನ್ನು ಅಂತ. ಅವರೇ ತಿನ್ನಲ್ಲ, ಅವ್ರು ತಿನ್ಕೊಂಬಂದ್ಬಿಡ್ತಾರೆ. ನನಗೆ ಒಬ್ಬನೇ ಕುಂದ್ಬಿಟ್ಟು ತಿನ್ನು ಅಂತಾರೆ. ಇವಾಗ ಅದಕ್ಕೆ ತಿನ್ಕೊಂಡು ಹೋಗೋಣ. ಸೊ ಆರ್ಡ್ರ್ ಬರಲಿ, ಬಂದಾದ್ಮೇಲೆ ನಿಮ್ಗೆ ತೋರಿಸ್ತೀನಿ. ಇಲ್ಲಿ ಹೇರ್ ಕಟ್ಟೆ ನೋಡಿರಲಿಲ್ಲ, ಫ್ರೆಂಚ್ ಕಟ್ ಮಾಡಿಸ್ಕೊಂಡು ನೋಡ್ರಿ ಇಲ್ಲಿ. ಹೊಸ ಸ್ಟೈಲ್ ನೋಡಿ ಗೈಸ್ ನಮ್ಮ ಅಪ್ಪಂದು. ನಾನು ಇದೇನಪ್ಪ ಈ ಥರ ಕಟಿಂಗ್ ಮಾಡಿಸೋದು ನಾರ್ಮಲ್ ಅಂತ ಸುಮ್ಮನೆ ಅದೇ. ಆಮೇಲೆ ಹಿಂದೆ ಸೈಡೆಲ್ಲ ನೋಡ್ಬಿಟ್ಟು ಫ್ರೆಂಚ್ ಕಟ್ ಮಾಡಿಸ್ಕೊಂಬಂದವ್ರೆ ಅಂದ್ಕೊಂಡು ವೇವ್ ಅಂತ ಅಲ್ಲ ಇದು, ಇಷ್ಟೊಂದು ಕೂದಲಿಲ್ಲ ಇದು. ಬಸ್ ಕಟ್ ಮಾಡಿಸೋರು, ಬಸ್ ಕಟ್ ಅಲ್ವಾಪ್ಪ. ಬಸ್ ಕಟ್ ಮಾಡಿಸೋರು ನಮ್ಮ ಡ್ಯಾಡಿ. ಇವಾಗ ಅವ್ರ ಕಟಿಂಗ್ ನೋಡಿ ನಾನು ಇದಾಗಿ ಇದೇ ಥರ ನಾನು ಮಾಡಿಸ್ಬೇಕು ಅಂತ ಇದ್ದೀನಿ. ನಾನು ಇದೇ ಥರ ಮಾಡಿಸ್ತೀನಿ ನಮ್ಮ ಡ್ಯಾಡಿ ಥರ ಅಲ್ವಾಪ್ಪ. ನಮ್ಮ ಡ್ಯಾಡಿ ಥರ ನಾನು ಮಾಡಿಸ್ತೀನಿ ಗೈಸ್, ಸಕ್ಕತ್ತಾಗಿರುತ್ತೆ ಅವಾಗ, ಒಂದೊಳ್ಳೆ ಮಜಾ ನಮ್ಮ ಡ್ಯಾಡಿ ಥರ ಮಾಡಿಸಿದ್ರೆ. ಬಂದಿದೆ ಫೈನಲಿ. ಇದು ನಾನು ತಿಂದಿಲ್ಲ, ಇದನ್ನು ಇವತ್ತೇ ತಿಂತಾರೋದು. ಇದನ್ನು ನಾನು ತಿಂದಿದ್ದು, ನಾನು ಡೈಲಿ ತಿನ್ನೋದು. ಇದು ನನ್ನ ಫೇವ್ರೇಟ್. ಇದು ತಂದೂರಿ ಫಿಶ್ ಟಿಕ್ಕಾ. ನಮ್ಮ ಡ್ಯಾಡಿನೂ ತಿಂದಿಲ್ಲ. ನಾನು ತಿಂದ್ಬಿಟ್ಟು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಗೈಸ್, ಚೆನ್ನಾಗಿ ಊಟ ತಿಂದು ತಿನ್ನೋಕ್ಕಾಗ್ದಿರ ಪಾರ್ಸಲ್ ಮಾಡಿಸ್ಕೊಂಡು ನಾನು ನನ್ನ ಡ್ಯಾಡಿ ಜೊತೆ ಇವಾಗ ಒಂದು ಸ್ವೆಟರ್ ತೊಗೊಬೇಕು ನನಗೆ. ಅದಕ್ಕೋಸ್ಕರ ಅಂಗಡಿಗೆ ಹೋಗ್ತೇನೆ ನಾನು. ನಮ್ಮ ಡ್ಯಾಡಿ ಚಳಿ ಆಗ್ತಿತ್ತಲ್ಲ, ಅದಕ್ಕೋಸ್ಕರ ಸ್ವೆಟರ್ ನೋಡೋಕ್ಕೆ. ಸೊ ಬನ್ನಿ ನೋಡೋಣ, ಇಷ್ಟಾರೆ ತೊಗೊತೀನಿ, ಇಲ್ಲಾಂದ್ರೆ ಇಲ್ಲ. ಲೆಟ್ಸ್ ಗೋ ಗೈಸ್. ಏನನ್ಸ್ತಪ್ಪ ಬಾಯ್ ಗೈಸ್? ಇದೊಂದು ತೊಗೊಳ್ಳ ಅಥವಾ ಇನ್ನೊಂದು ಹಾಕೊಂಡು ತೋರಿಸ್ತೀನಿ ತಾಳಿ. ಬೈಕ್ ತೊಗೊಳ್ಳ ಗೈಸ್. ತೊಗೊಂಡು ಒಂದು ಸ್ವೆಟರ್ ಬೇಕಾಯಿತು, ಅಲ್ಲಿ ಒಳಗಡೆ ಮನೆಗೆ ಹೋಗಿ ತೋರಿಸ್ತೀನಿ. ಫಸ್ಟೇ ನೋಡಿದ್ರಲ್ಲ ಬ್ಲ್ಯಾಕ್ ಕಲರು, ಅದೇ ತೊಗೊಂಡೆ. ತೊಗೊಂಡು ಹೋಗ್ತಾ ಇದ್ದೀನಿ, ಬನ್ನಿ ನೋಡೋಣ. ಥ್ಯಾಂಕ್ಸ್ ಟು ಮೈ ಡ್ಯಾಡ್ ಗೈಸ್. ನಮ್ಮ ಅಪ್ಪನೇ ಪಾಪ ಕೊಡಿಸಿದ್ರು, ನಂಗೆ ಚಳಿ ಆಗ್ತಿತ್ತು ಅಂದ್ಬಿಟ್ಟು. ಇದು ಥ್ಯಾಂಕ್ಸ್ ಹೇಳೋಂಥದ್ದು ಏನಿಲ್ಲ, ಅವನು ಕೊಡ್ಬೇಕಾಗಿ ಕೊಡ್ತಾ ಇದ್ದೀನಿ ಅಷ್ಟೇ. ಥ್ಯಾಂಕ್ಸ್ ಅಂತ ಅಪ್ಪಂದು ದೇವ್ರಂತ ಮನ್ಸು ಗೈಸ್. ದೇವ್ರಣೆಗೂ ಐ ಆಮ್ ವೆರಿ ಲಕ್ಕಿ. ಇದನ್ನು ಕೊಡ್ಸೋರೆ ಅಂತ ಹೇಳ್ತಿಲ್ಲ, ನಿಜ ಹೇಳಬೇಕು ಅಂದರೆ ನಮ್ಮ ಡ್ಯಾಡಿ ನನಗೆ ಎಷ್ಟು ಕೊಡ್ಸೋರೆ ಅಂತ ಐ ಕಾಂಟ್ ಇವನ್ ಟೆಲ್ ಯು. ಏನು ಹಿಂಗೆ ಮಾತಾಡ್ತಿರ್ವಿ, ಅದೇನೋ ಏನು ಫ್ರೆಂಡ್ ನನಗೆ ಪರಿಚಯ ಇದೆ ಗೈಸ್. ಬಟ್ ಟು ಬಿ ಆನೆಸ್ಟ್ ಗೈಸ್, ನಿಜವಾಗ್ಲೂ ನಮ್ಮ ಡ್ಯಾಡಿ ಗ್ರೇಟ್ ಗೈಸ್. ಅವ್ರ ಬಗ್ಗೆ ಒಂದು ಹೇಳೋದೇ ಐತೆ, ಒಂದಲ್ಲ ಒಂದು ಟೈಮ್ ಅವ್ರ ಬಗ್ಗೆ ಹೇಳ್ತೀನಿ. ಸೊ ಈಗ ATM ಹೋಗ್ತಾಯಿದ್ದೀನಿ ಅಮೌಂಟ್ ಡೆಪಾಸಿಟ್ ಮಾಡೋಕ್ಕೆ. ಕ್ಯಾಶ್ ಡೆಪಾಸಿಟ್ ಮಾಡಿ ಬರೋಣ, ಬನ್ನಿ ಲೆಟ್ಸ್ ಗೋ. ಇದೊಂದು ಬಟರ್ಫ್ಲೈ ನೋಡಿ, ಈಗ ಓಡಾಡ್ತೈತೆ ಪಾಪ, ಸಕ್ಕತ್ತೈತೆ. ಥರ್ಡ್ ಎತ್ತಿದ್ದೀನಿ ನಾನು ನೋಡಿ. ಇವಾಗ ಶೇಟ್ ಭಯ ಆಗೋಯ್ತು ಗೈಸ್. ಕ್ಯಾಶ್ ಡೆಪಾಸಿಟ್ ಮಾಡಿ ಇವಾಗ ನನ್ನ ಅಕೌಂಟ್ಗೆ. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ, ನಾನು ನಮ್ಮ ಡ್ಯಾಡಿ ಹೋಗ್ತಿದ್ದೀನಿ. ಸೊ ಲೆಟ್ಸ್ ಗೋ ಗೈಸ್. ನಮ್ಮ ಡ್ಯಾಡಿ ತಿನ್ನಲೇ ಇವತ್ತೇನು ಊಟ ನನ್ನ ಜೊತೆ, ನನ್ನ ಒಬ್ಬನ್ನೇ ತಿನ್ಸಿದ್ರು. ನಾನು ತಿನ್ನೋದೇನಿಲ್ಲ, ನಮ್ಮ ದುರ್ಗಾಪ್ರಸಾದ್ ತಿಂದ್ರೆ ನಾನು ತಿನ್ನಂಗಿಲ್ಲ. ಇದೊಂದು ಹೇಳ್ತಾರೆ ಯಾವಾಗಲೇ ಗೈಸ್, ಅಷ್ಟೇ. ಅವ್ರು ತಿನ್ನಲ್ಲ ಏನಿಲ್ಲ. ಒಂದು ದಿವಸ ಫುಲ್ ಡೇ ವಿತ್ ಡ್ಯಾಡ್ ಅಂತ ಮಾಡ್ತೀನಿ ನೋಡಿ. ನಾನು ಅವಾಗ ಸರಿಯಾಗಿ ತಿನ್ನಿಸ್ತೀನಿ, ಆಮೇಲೆ ಖರ್ಚು ಮಾಡಿಸ್ತೀನಿ ಅವ್ರಿಗೆ. ಸೊ ಬನ್ನಿ ಹೋಗೋಣ, ಲೆಟ್ಸ್ ಗೋ. ಬೇಗ ಮನೆಗೆ ಹೋಗೋಣ. ನಿಮಗೋಸ್ಕರ ಇವತ್ತು ನಮ್ಮ ಡ್ಯಾಡಿ ಕೈಲಿ ಒಂದು ವಾಕಿಂಗ್ ಕೊಡಿಸ್ತೀನಿ ನೋಡಿರಿ. ಅಪ್ಪ ಅಲ್ಲಿಂದ ನಡ್ಕೊಂಬನ್ರಿ. ಇವಾಗ ನಿಮಗೋಸ್ಕರ ನಮ್ಮ ಡ್ಯಾಡಿ ವಾಕಿಂಗ್ ತೋರಿಸ್ತೀನಿ ನೋಡಿ. ಇವಾಗ ಆ ಬ್ಯಾಗ್ ನಂಗೆ ಕೇಳ್ಕೊಡಿ, ನೀವು ಮಾಡಿ. ನಮ್ಮ ಡ್ಯಾಡಿ ಕಾಣಿಸ್ತಾ ಇಲ್ಲ, ಈ ಕಡೆ ಬನ್ನಿರಿ, ಬೇಗ ಬನ್ನಿ. ನಡ್ಕೊಂಬಂದ್ರಿ ಡ್ಯಾಡಿ ಯಾವ ಥರ ಹೀರೋ. ಸೊ ಬಸ್ ಬರ್ತಿದೆ, ಇವಾಗ ಹೋಗೋಣ ಬೇಗ ಮನೆಗೆ. ಲೆಟ್ಸ್ ಗೋ. ಇಲ್ಲಿ ನಾನು ನಮ್ಮ ಅಪ್ಪನ ಹತ್ರ ಇದೆಷ್ಟು ಗೊತ್ತಾ, ಇದು 1000, ಇದು ಬಂದ್ಬಿಟ್ಟು 2000 ಗೈಸ್. ಸರ್ ಡಿಸ್ಕೌಂಟ್ 10% ಎಲ್ಲ ಏನೋ ಹೇಳ್ಬಿಟ್ಟು ಎಷ್ಟು 1000 ಎಷ್ಟು ಆಯಿತು ಗೈಸ್. ಇದಕ್ಕೆ 1700 1800 ಆಯ್ತು ಇದಕ್ಕೆ.
ಇದು ನಮ್ಮ ಡ್ಯಾಡಿ ನನಗೆ ಅಂತ ಕೊರ್ಸಿದ್ರೆ ಆರಾಮಾಗಿ ನೋಡ್ರಿ ಎಷ್ಟು ಚೆನ್ನಾಗಿ ಹಾಕೊಂಡು ಕೂತಾರಿಲ್ಲ ನಮ್ಮಮ್ಮ. ಓಹೋ ಹೋ ಹೋ ನೈಟಿ ಮೇಲೆ ಹಾಕೊಂಡು ಕನ್ನಡಿ ಬೇರೆ ನೋಡ್ಕೊಂಡು ಆದ್ರೂ ಏನು ಸಕ್ಕತ್ತಾಗೈತೆ ಗೊತ್ತಾಗಾಯ್ಸಿದು. ಸೀರಿಯಸ್ಲಿ ಟು ಬಿ ಆನೆಸ್ಟ್ ಗೈಸ್ ನಮ್ಮಮ್ಮಂದು ಶೋಕಿ ನಾನು ಕೊಡ್ಸಿರೋ ಸ್ವೆಟ್ರಲ್ಲಿ ನೀವು ಹಾಕೊಂಡು ಶೋಕಿ ಮಾಡ್ಬೇಕಾ? ಫಸ್ಟ್ ಡಾರ್ನಿಂಗ್ ನೀವು ಸಕ್ಕತ್ತಾಗಿ ಕಾಣಿಸ್ತಾ ಇದಾರೆ ನಮ್ಮಮ್ಮ. ಗೈಸ್ ನಿಜವಾಗ್ಲು ನೋಡಿ ಗೈಸ್ ಏನು ಸಕ್ಕತ್ತಾಗೈತೆ ಜಾಕೆಟ್ ಅಂದ್ ಸ್ವೆಟ್ ಶರ್ಟು ಸ್ವೆಟರು ನಿಮ್ಗೆ ಏನು ಅನ್ಸುತ್ತೋ ಅದೇ ಹೇಳಿ. ಇದನ್ನು ಚೆನ್ನಾಗಿದ್ಮ, ಸೂಪರಾಗಿ ಕಾಣಿಸ್ತಿದ್ದೀರ. ಒಂದು ಒಳ್ಳೆ ಪೋಸ್ ಕೊಡಿ ಇದಕ್ಕೆ. ನಾನೇನಾದರೂ ಅಕಸ್ಮಾತ್ ಬಿಟ್ಟರೆ ಏನು ಮಾಡ್ತಾರೆ ಅಂತ ಕೇಳ್ತಿದ್ದೆ ನಾವು ಅಮ್ಮನ್ನ. ಏನು ಮಾಡ್ತೀರಾ ನೋಡಿ ಗೈಸ್, ನಾನೇನೋ ಬಿಟ್ಟರೆ ನಮ್ಮಮ್ಮ ಫಾರಿನ್ ಸೆಟ್ಲ್ ಆಗ್ತಾರಂತೆ. ಫಾರಿನ್ಗೆ ಎಂಥ ತಾಯಿ ಅಲ್ವಾ? ಸೂಪರ್ ತಾಯಿ. ನಿಮ್ಮ ಥರ ತಾಯಿ ಎಲ್ಲರಿಗೂ ಸಿಗಲಿ. ಸೂಪರ್ ಏನು ಸರ್ ಸೂಪರ್ ತಾಯಿ. ಸೊ ಗೈಸ್ ನಮ್ಮ ಅಮ್ಮನಿಗೆ ಹುಷಾರಿಲ್ವಂತೆ, ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಆಸ್ಪತ್ರೆಗೆ ಹೋಗೋಕ್ಕೂ ನೀವೇನು ಕುಂಕುಮ ಇಟ್ಕೊತಾ ಇರೋದಾ? ಓಕೆ ಬಟ್ಟೆ ಇಟ್ಕೊತವ್ರು ನಮ್ಮಮ್ಮ. ಸೊ ಆಸ್ಪತ್ರೆಗೆ ಕರ್ಕೊಂಡೋಗಿ ಅವ್ರಿಗೇನೋ ಸ್ವಲ್ಪ ಲೆಗ್ ಪೇನ್ ಅಂತೆ ಜಾಸ್ತಿ, ಲೆಗ್ ಮತ್ತು ಕೈಯೆಲ್ಲ ಪೇನು ಐತಂತೆ. ಸೊ ಅದಕ್ಕೆ ಆಸ್ಪತ್ರೆಗೆ ತೋರಿಸ್ಕೊಂಡು ಬರೋಣ. ಅಮ್ಮ ಆಸ್ಪತ್ರೆಗೆ ಅಂತ ಬಂದ್ಬಿಟ್ಟು ಮನೆಗೆ ರೇಷನ್ ತೊಗೊಂಡ್ಕೊಂಡು ನಿಂತವ್ರಿಗೆ. ಸೊ ಬೇಗ ತೊಗೊಂಡು ಹೋಗೋಣ. ರೈಸ್ ತೊಗೊಂಡಿದ್ದೀರಾ? ರೈಸ್ ತೊಗೊಂಡು ಹೋಗೋಣ. ನಮ್ಮಮ್ಮ ಆಸ್ಪತ್ರೆಗೆ ತೋರಿಸ್ಕೊಂಡಿರಾ ಕರ್ಕೊಂಬಂದ್ಬಿಟ್ಟು ಹೂವು ತೊಗೊಳಕ್ಕೆ ಬಂದರು. ಅವ್ರು ಬೇಕಾಗಿರೋ ಹೂವನೇ ಖಾಲಿ ಆಗೋಯ್ತು. ಇದೆ ಸಕ್ಕತ್ತಂದರೆ ಮಸ್ತ್ ದೇವ್ರು ಇದೆ ಕರ್ಮ ನೋಡಿ. ಹೆಂಗೆ ನಮ್ಮಮ್ಮ ಮಕ್ಕರಾಗಿದೆ ಹೂವು ತೊಗೊಳಕ್ಕೆ ಬಂದು. ನನ್ನ ಫ್ರೆಂಡ್ನ ಮೀಟ್ ಆಗಿದ್ದೀನಿ. ಹೇಳು ನೋಡಿ ಗೈಸ್ ಎಷ್ಟು ನಿಮ್ಮ ಗೈಸ್ ಅವಳು ಏನು ಹೇಳಿದ್ರು ಕಟ್ ಮಾಡ್ತೀನಿ ಅದೆಲ್ಲ ನೋಡಿ. ಎಷ್ಟು ಬ್ಯೂಟಿಫುಲ್ ಗೈಸ್ ನಮ್ಮ ಫ್ರೆಂಡ್ ಸಿಕ್ಕಿದ್ದಾರೆ. ಸೊ ಗೈಸ್ ಎಷ್ಟೋ ವರ್ಷಗಳಾದ್ಮೇಲೆ ಸಿಕ್ಕಿದ್ದಾರೆ. ಹಂಗೆ ಅವ್ರು ಪೋಸ್ ಕೊಡಿಂಗೆ ಅವ್ಳು ಚೆನ್ನಾಗಿಲ್ಲ. ಸೊ ಇವಾಗ ಇವಳಿಗೆ ಗಿಫ್ಟ್ ಕೊಡ್ಸಿಲ್ಲ ನಾನು. ಇವಳಿಗೆ ಗೈಸ್ ಮನೆ ಕರೆದಿತ್ತು, ಇವಳು ಗಿಫ್ಟ್ ಕೊಡ್ಸಿಲ್ಲ. ಗಿಫ್ಟ್ ಕೊಡಿಸಿ ಇವಾಗ ಅವಳನ್ನ ಖುಷಿ ಪಡ್ಸೋಣ ಅಷ್ಟೇ. ಬನ್ನಿ ಕೊಟ್ಬಿಟ್ಟು ಹೋಗೋಣ ಗೈಸ್. ಅವಳಿಗೆ ತಿನ್ನು ಅಂತ ಕೊಡಿಸ್ತೀನಿ ಅಂದ್ರೆ ಬೇಡ ಅಂತಾಳೆ. ತಿನ್ನೆ ಅಂದರೆ ಐಸ್ ಏನೋ ಬೇಕಾ? ನೀನು ಬೇಡ ಅಂತ ಗೈಸ್ ಅವ್ಳು ಗೊತ್ತು ನಂಗೆ. ಅವಳು ಬಗ್ಗೆ ಅವ್ಳು ಬೇಡ ಅಂತ ನಾನು ಕೊಡಿಸ್ತಾ ಇರ್ತೀನಿ ಅಷ್ಟೇ. ಅವಳಿಗೆ ಕೊಡ್ಸೋಣ ಇನ್ನೊಂದು ಐಸ್ ಕ್ರೀಮು ತಿನ್ಕೊಂಡು ಹೋಗು ಚೆನ್ನಾಗಿ. ಗೈಸ್ ನಮ್ಮ ಫ್ರೆಂಡ್ಗೆ ಎಷ್ಟೊಂದು ಚಾಕ್ಲೇಟ್ ಐಸ್ ಕ್ರೀಮ್ ಕೊಡ್ತೆ ಖುಷಿ ಆಗುತ್ತೆ. ಕೊಟ್ಬಿಟ್ಟು ಹೋಗೋಣ. ನಮ್ಮ ಅಮ್ಮನ ಜೊತೆ ನಾನು ಅಂಗಡಿಗೆ ನಾನು ಲೈಫಲ್ಲೂ ಬರಲ್ಲ. ಯಾಕೆ ಬರಲ್ಲ ಅಂತಂದರೆ ಸೊ ಗೈಸ್ ನಾನು ಬಂದಿದ್ದು ನಮ್ಮ ಅಮ್ಮನ ಜೊತೆ 6 ಗಂಟೆ ಆಯಿತು. ಇವಾಗ 8 ಗಂಟೆ ಟೈಮ್ ಆಯಿತು ನಾನು ನಿಮ್ಮ ಜೊತೆ ಬಂದು. ಸೊ ಬೇಜಾರಾಯಿತು ಗೈಸ್ ನನಗಂತೂ. ನಮ್ಮ ಅಮ್ಮನ ಜೊತೆ ಲೈಫಲ್ಲಿ ನಾನು ಅಂಗಡಿಗೆ ನಾನು ಬರೋದೇ ಇಲ್ಲ, ಬರೋಕ್ಕೂ ಹೋಗಲ್ಲ. ಇದೇ ಕಾರಣದಿಂದ ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ನನ್ನ ಫ್ರೆಂಡು ಓದ್ಲು, ನಾನು ಇವಾಗ ನಮ್ಮ ಅಮ್ಮನ ಜೊತೆ ಹೊರಡ್ತಾ ಇದ್ದೀನಿ. ಬನ್ನಿ ಗೈಸ್ ಹೋಗೋಣ, ಲೆಟ್ಸ್ ಗೋ. ಸೊ ಗೈಸ್ ನಾನು ಈ ವ್ಲಾಗ್ನ ನಾನು ಈ ವ್ಲಾಗ್ನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ಇಲ್ಲಿವರೆಗೂ ನೋಡುತ್ತೆ ವ್ಲಾಗ್ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಮತ್ತೆ ಏನಂತ ಅಂದರೆ ನಾನು ಎಷ್ಟು ದಿವಸ ಹೇಳಿದ್ದೀನಿ ಈ 30 ಡೇಸ್ ಗೈಸ್. 30 ಡೇಸ್ ಮೀನ್ಸ್ 29th ಪ್ಲೀಸ್ ರಿಕ್ವೆಸ್ಟ್ ಯು ಗೈಸ್, ಅಡ್ಜಸ್ಟ್ ಮಾಡ್ಕೊಂಬಿಡಿ. ಎಂಥ ವ್ಲಾಗ್ ಆದರೂ ಆಗ್ತಾಯಿರ್ತೀನಿ. ವಿಚಿತ್ರ ವ್ಲಾಗ್ಗಳು ನೋಡ್ತಾ ಇರಿ. ನಿಮಗೆ ಈ ತಿಂಗಳೆಲ್ಲ ಬೋರಿಂಗ್ ವ್ಲಾಗ್ ಆದರೂ ಪರವಾಗಿಲ್ಲ, ಒಟ್ಟಿನಲ್ಲಿ ಇಷ್ಟ ಆಗುತ್ತೋ ಅಷ್ಟು ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ ಇದ್ದೀನಿ ನಾನು. ಸೊ ನನ್ನ ಎಫರ್ಟ್ಸ್ ಎಲ್ಲ ಹಾಕಿ ನಾನು ಟ್ರೈ ಮಾಡ್ತಾಯಿದ್ದೀನಿ. ಸೊ ಹೋಪ್ ಇಷ್ಟ ಆಗಿರುತ್ತೆ ಅನ್ಕೊತೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾಳೆ ಸಿಗ್ತೀನಿ ನ್ಯೂ ವ್ಲಾಗ್ ಜೊತೆ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬೈ. ನೆಕ್ಸ್ಟ್ ಮಂತಿಂದ ಒಳ್ಳೆ ಕ್ರೇಜಿ ವ್ಲಾಗ್ಗಳು ಕೊಡ್ತೀನಿ ಅಂತ ಹೇಳ್ತಾ ಐ ಪ್ರಾಮಿಸ್. ಬೈ.